ಈ ಸ್ಕೂಲ್ ಅಂತ ಹೇಳಿದ್ರೆ ನನ್ನ ಒಂದು ಪ್ರಕಾರದಲ್ಲಿ ಹಿಂದಿನವರ ನಟ ತೆಂಗಿನ ಮರದ ಹಾಗೆ. ನಮ್ಮ ಸಂಸ್ಥೆಯ ಪ್ರಮುಖ ಉದ್ದೇಶ ಕೇವಲ ಮಕ್ಕಳಿಗೆ ಮಾರ್ಕ್ ಬರುವುದು ಮಾತ್ರವಲ್ಲ, ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ನಮ್ಮ ಶಾಲೆಯ ಉದ್ದೇಶ. 80% ಇದ್ದವರನ್ನು 95 ಎಬೋ ತೆಗಿಬೇಕಂದ ಅಲ್ಲಿ ಅಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಈ ಸ್ಕೂಲಿಂದ. ಅದೇ ನಮಗೆ ಬಹಳ ಹೆಮ್ಮೆ ಆಗ್ತಿದೆ ಸರ್. ನಮ್ಮ ಪೋಷಕರ ಒತ್ತಾಯದ ಆಧಾರದ ಮೇಲೆ ಈ ಬಾರಿ ನಾವು ವಸತಿ ಶಾಲೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ನಮ್ಮ ವಸತಿ ಶಾಲೆಯ ವಿಶಿಷ್ಟತೆಯನ್ನು ಕೇಳಿದರೆ ಕೇವಲ 4 ಮಕ್ಕಳಿಗೆ ಒಂದು ರೂಮ್ ಇರುತ್ತೆ. ಆ ಮಕ್ಕಳಿಗೆ ಅಟ್ಯಾಚ್ಡ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ಗಳಿರುತ್ತೆ. ಹೊರಗಡೆಯಿಂದ ಈಗ ಹಾಸ್ಟೆಲ್ಗೆ ಬರೋರಿಗೆ ಅನಿಸ್ಬೋದು ನಮಗೆ ಫುಡ್ ಇಲ್ಲಿ ಕರಾವಳಿ ಶೈಲಿಯ ಫುಡ್ಡು ನಮ್ಮ ಮಕ್ಕಳಿಗೆ ಹಿಡಿಸ್ತದೋ ಇಲ್ವೋ ಅಂತ. ಅದಕ್ಕೋಸ್ಕರ ಉತ್ತರ ಕರ್ನಾಟಕ ಆಗ್ಬೋದು, ಕಲ್ಯಾಣ ಕರ್ನಾಟಕ ಆಗ್ಬೋದು, ಎಲ್ಲ ಕಡೆಯ ಆಹಾರ ಪದ್ಧತಿಗಳಿಗೆ ಹೊಂದ್ಕೊಳ್ಳುವಂಥ ಆಹಾರವನ್ನು ಇವರು ನೀಡಲಿಕ್ಕೆ ಸಿದ್ಧರಿದ್ದಾರೆ. ಮಧ್ಯಮ ವರ್ಗದ ಪೋಷಕರಿಗೆ ಅನುಕೂಲಕರವಾಗುವಂತೆ ನಮ್ಮ ಶಾಲಾ ಶುಲ್ಕಗಳನ್ನು ನಾವು ನಿಗದಿ ಮಾಡಿದ್ದೇವೆ. ನಾವು ನಮ್ಮ ಮಗನ ಒಂದು ಬೆಳವಣಿಗೆಯನ್ನು ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಎಲ್ಲರೂ ಆಶ್ಚರ್ಯ ಪಡತಕ್ಕಂಥ ಒಂದು ವಿಷಯ ಆದದ್ದಿದ್ದರೆ VSS ಸ್ಕೂಲ್ ಅಂತ ನಾನು ಹೇಳ್ತೇನೆ. ಮಕ್ಕಳೇ, ಹೌ ಇಸ್ ದ ಸ್ಕೂಲ್? ಕುಂದಾಪುರ, ಉಡುಪಿ, ಹೆಬ್ರಿ, ಬ್ರಹ್ಮಾವರ ತಾಲೂಕುಗಳನ್ನು ಬೆಸೆಯುವ ಕೊಂಡಿಯಂತಿರುವ ಉಡುಪಿ ಜಿಲ್ಲೆಯ ಊರು ಮುದ್ದೂರು. ಪ್ರಾಕೃತಿಕವಾಗಿ ಸುಂದರವಾಗಿರುವ ಈ ಊರಿನ ಹೃದಯ ಭಾಗದ ವಿಶಾಲವಾದ ಕ್ಯಾಂಪಸ್, ನಾಡಹಂಚಿನ ಮುಖಮಂಟಪದೊಂದಿಗೆ ತಲೆ ಎತ್ತಿ ನಿಂತ ಶಿಕ್ಷಣ ಸಂಸ್ಥೆ VSS ವಸತಿಯುತ ಆಂಗ್ಲ ಮಾಧ್ಯಮ ಶಾಲೆ ಮುದ್ದೂರು. ಕೇವಲ ಅಂಕಗಳಿಕೆಯತ್ತ ಮುಖ ಮಾಡುವ ಶಿಕ್ಷಣ ಸಂಸ್ಥೆಗಳ ನಡುವೆ ಮುಗ್ಧ ಮನಸ್ಸುಗಳಲ್ಲಿ ಭಾರತೀಯ ಸಂಸ್ಕಾರದ ಬೀಜ ಬಿತ್ತಿದ ಸಂಸ್ಥೆ ಇದು. ಈ ಕಾಲಘಟ್ಟದಲ್ಲಿಯೂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರಾಚೀನ ಗುರು ಪರಂಪರೆಯಂತೆ ಎದುರಿಗಿನ ಶಿಕ್ಷಕರನ್ನ ನಮಸ್ತೆ ಗುರೂಜಿ, ನಮಸ್ತೆ ಮಾತಾಜಿ ಎನ್ನುವ ಸಂಸ್ಕಾರ ಕಂಡಿದ್ದು ಈ ಶಾಲೆಯ ಮಕ್ಕಳಲ್ಲಿ. ಭಾರತೀಯ ಸಂಸ್ಕಾರದ ಸೋದರತ್ವದ ಭಾವನೆಯೊಂದಿಗೆ ರಾಷ್ಟ್ರಪ್ರೇಮ ಬೆಳೆಸುತ್ತಿರುವ ಈ ಶಾಲೆ ಶಿಕ್ಷಣ ಪ್ರೇಮಿ ಪ್ರತಾಪ್ ಹೆಗ್ಡೆ ಮಾರಾಳಿಯವರ ಕನಸಿನ ಕೂಸು. ತನ್ನ ಹುಟ್ಟೂರಾದ ಮುದ್ದೂರಿನಲ್ಲಿ ಜನಸಾಮಾನ್ಯರಿಗೂ ಶಿಕ್ಷಣ ದೊರೆಯಬೇಕು ಎನ್ನುವ ದಿಟ್ಟ ನಿಲುವಿನೊಂದಿಗೆ ಕೆಲವೇ ವರ್ಷಗಳ ಹಿಂದೆ ಆರಂಭಿಸಿದ ಈ ಸಂಸ್ಥೆ ಇಂದು ಸರಿಸುಮಾರು 500 ವಿದ್ಯಾರ್ಥಿಗಳಿಗೆ ಆಧುನಿಕ ಜಗತ್ತಿಗೆ ಅನುಗುಣವಾಗಿ ಶಿಕ್ಷಣದ ಜೊತೆಗೆ ಸಂಸ್ಕಾರಯುತ ಬದುಕನ್ನು ಕಲಿಸುವ ವಿದ್ಯಾದೇಗುಲವಾಗಿದೆ. VSS CBSE ಆಂಗ್ಲ ಮಾಧ್ಯಮ ಶಾಲೆ ಮಂದರ್ತಿಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಉಡುಪಿ ಜಿಲ್ಲೆ, ಬ್ರಹ್ಮಾವರ ತಾಲೂಕು. ಕೇವಲ ಮಕ್ಕಳು ಅಂಕಗಳಿಕೆ ಶಾಲೆಯ ಉದ್ದೇಶ ಅಲ್ಲ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಆಶಯ. ಪೂರ್ವ ಪ್ರಾಥಮಿಕ, ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣಕ್ಕೆ ಸುಸಜ್ಜಿತ ತರಗತಿ ಕೋಣೆಗಳು, ವಿಶಾಲವಾದ ಕ್ರೀಡಾಂಗಣವನ್ನು ಒಳಗೊಂಡ ಆಟದ ಮೈದಾನ, ಸಮರ್ಪಕವಾದ ಕಂಪ್ಯೂಟರ್ ಲ್ಯಾಬ್, ಅತ್ಯಾಧುನಿಕ ಪ್ರಯೋಗಾಲಯಗಳನ್ನು ಸಾಕ್ಷೀಕರಿಸುವಂತಹ ವಿಜ್ಞಾನ ಪ್ರಯೋಗಾಲಯ, ಗಣಿತ ವಿಷಯವನ್ನು ಸುಲಭವಾಗಿ ಕಲಿಸುವ ಪ್ರಾಯೋಗಿಕ ಗಣಿತ ತರಗತಿಗಳು, ಭರತನಾಟ್ಯ, ಕರಾಟೆ, ಅಬಕಸ್ ತರಗತಿ, ಮಕ್ಕಳಿಗೆ ಆಪ್ತವಾಗಿ ಪಾಠ ಮಾಡುವ ಬೋಧಕ ವರ್ಗ, ವಿದ್ಯಾರ್ಥಿಗಳ ಓದಿನ ಹಸಿವನ್ನು ನೀಗಿಸುವ ಅಗಾಧ ಪುಸ್ತಕ ಭಂಡಾರವನ್ನು ಹೊಂದಿರುವ ಗ್ರಂಥಾಲಯ, ಉಡುಪಿ ಜಿಲ್ಲೆಯ ಹಲವು ಭಾಗಗಳಿಂದ ಶಾಲೆಗೆ ಬರಲು ಶಾಲಾ ಬಸ್ ವ್ಯವಸ್ಥೆ. ಇವೆಲ್ಲವೂ ನಿಜವಾಗಿಯೂ ಈ ಶಾಲೆಯ ಗುಣಮಟ್ಟವನ್ನು ತಿಳಿಸುವಂತಿದೆ. ನಮ್ಮ ಮಗ ಒಂದು 5ನೇ ಕ್ಲಾಸಿಂದ ಈ ಸ್ಕೂಲಿಗೆ ಬಂದಿದ್ದ. ಮೊದಲು ಸ್ವಲ್ಪ ಡಲ್ ಆಗಿದೆ ಎಲ್ಲ ವಿಷಯದಲ್ಲಿ, ಬರೀ ಕಲಿಯೋಕ್ಕೆಲ್ಲ. ನಾವೊಂದು 50% ತೆಗಿಬಹುದು ಅನ್ನುವಂಥ ಒಂದು ಇದು, ತೆಗೆದ್ರೆ ಸಾಕಂತ ಹೇಳಿದ್ದೇನೆ. ನಮಗೆ ಸಾಕಾಗೋದಿಲ್ಲ ಅಂತ ಈ ಸ್ಕೂಲ್ನವ್ರು ಹೇಳಿದರೆ. ಹಾಗೆ ನಮ್ಮ ಮಗ SSLCಯಲ್ಲಿ 82% ತೆಗೆದ. ಈ VSS ಸ್ಕೂಲ್ನ ನಾವು ಸ್ಮರಿಸಬೇಕಾಗ್ತದೆ. ಯಾಕಂತ ಹೇಳಿದರೆ ಈ ಸ್ಕೂಲ್ ಅಂತ ಹೇಳಿದ್ರೆ ನನ್ನ ಒಂದು ಪ್ರಕಾರದಲ್ಲಿ ಈಗ ಅಲ್ಲಿನವರು ನಟ್ಟಾಗಲ್ಲ, ಹಿಂದಿನವರ ನಟ ತೆಂಗಿನ ಮರದ ಹಾಗೆ. ಹಿಂದಿನವ್ರ ನಟ ತೆಂಗಿನ ಮರ, ನಮ್ಮ ತಂದೆ ನಟ ತೆಂಗಿನ ಮರ ಇವಾಗಲೂ ಫಲ ಕೊಡ್ತಾ ಉಂಟು. ಆ ರೀತಿ ಬೆಳವಣಿಗೆ ಆಗುವಂಥ ಒಂದು ಶಕ್ತಿ ಇದರಲ್ಲಿ ಇದೆ ಅನ್ನೋದನ್ನು ನಾನು ಹೇಳ್ತೇನೆ. ಎಲ್ಲರೂ ಆಶ್ಚರ್ಯ ಪಡತಕ್ಕಂಥ ಒಂದು ವಿಷಯ ಆದದ್ದಿದ್ದರೆ VSS ಸ್ಕೂಲ್ ಅಂತ ನಾನು ಹೇಳ್ತೇನೆ. ಮಕ್ಕಳನ್ನು ಅಕ್ಕರೆಯಿಂದ ಕಂಡು ಶುಚಿರುಚಿಯಾದ ಊಟೋಪಚಾರ ನೀಡುವ ಆಯಾಗಳ ಕಾರ್ಯ ಇಲ್ಲಿ ನಿಜಕ್ಕೂ ಶ್ಲಾಘನೀಯ. 2024-25ನೇ ಸಾಲಿನ SSLC ಫಲಿತಾಂಶದಲ್ಲಿ
ಈ ಶಾಲೆಗೆ 100% ಫಲಿತಾಂಶ ಮಾತ್ರ ಅಲ್ಲ, ಇಲ್ಲಿನ ಮಕ್ಕಳು 100% ಡಿಸ್ಟಿಂಕ್ಷನ್ ಅನ್ನು ಕೂಡ ಗಳಿಸಿದ್ದಾರೆ. ನಮ್ಮ ಹಿಂದಿನ SSLC ರಿಸಲ್ಟಲ್ಲಿ 100 ಫಲಿತಾಂಶ ಮತ್ತು 100% ಡಿಸ್ಟಿಂಕ್ಷನಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. 5ನೇ ಕ್ಲಾಸಿಂದಲೇ ನಾವು ಮಕ್ಕಳಿಗೆ IAS, KS, ನೀಟಿಗೆ ಸಂಬಂಧಪಟ್ಟ ಫೌಂಡೇಶನ್ ಕೋರ್ಸ್ಗಳನ್ನು ಕೊಡ್ತಾ ಇದ್ದೇವೆ. ಇದರ ಉದ್ದೇಶ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಏನು ಬರುತ್ತೆ ಅದಕ್ಕೆ ಸಹಕಾರಿಯಾಗಲಿ ಅಂತ. ಮುಂಜಾನೆ ಅಸೆಂಬ್ಲಿಯಲ್ಲಿನ ಶಾಲೆಯ ಪ್ರಾರ್ಥನೆ, ಶುಭ ಸಂದೇಶ, ದಿನದ ಪಂಚಾಂಗ, ಕನ್ನಡ ಹಾಗೂ ಇಂಗ್ಲಿಷ್ ಪತ್ರಿಕೆಗಳ ಮುಖ್ಯಾಂಶಗಳ ಪ್ರಸ್ತುತಪಡಿಸುವುದು, ಇವೆಲ್ಲವೂ ಕೂಡ ಇಡೀ ದಿನ ಮಕ್ಕಳನ್ನು ಲವಲವಿಕೆಯಿಂದ ಇರಿಸ್ತದೆ. ನನ್ನ ಮಗ 9ನೇ ತರಗತಿಯಲ್ಲಿ ಓದುತ್ತಿದ್ದ. ನಾವು 30 ಕಿಲೋಮೀಟ್ರ್ ದೂರದಿಂದ ಬಂದರೂ ಆದರೂ ಮನೆಯವರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿ ತುಂಬ ನಮಗೆ ಒಂದು ಒಳ್ಳೆಯ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇಲ್ಲಿ ಓನರು, ಟೀಚರ್ಸು ಸಹ ತುಂಬ ಒಳ್ಳೆಯ ವಿದ್ಯಾಭ್ಯಾಸ ನನ್ನ ಮಗನಿಗೆ ಕೊಟ್ಟಿದ್ದಾನೆ. 80% ಇದ್ದವರನ್ನು 90 ಎಫೋ 95 ಎಬೋ ತೆಗಿಬೇಕಂದ ಅಲ್ಲಿ ಅಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಈ ಸ್ಕೂಲಿಂದ. ಅದೇ ನಮಗೆ ತುಂಬ ಬಹಳ ಹೆಮ್ಮೆ ಆಗ್ತಿದೆ ಸರ್. ಇದೀಗ VSSನಲ್ಲಿ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆ ಆರಂಭವಾಗಿದೆ. ರಾಜ್ಯದ ಯಾವ ಮೂಲೆಯ ಮಕ್ಕಳು ಕೂಡ ಇಲ್ಲಿ ಬಂದು ಶಿಕ್ಷಣವನ್ನು ಪಡೆಯಬಹುದು. ಈ ಅತ್ಯಾಕರ್ಷಕ ಕಟ್ಟಡದಲ್ಲಿ ತಲಾ 4 ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ಕೊಠಡಿಗಳು, ಶುಶ್ರೂಷಾ ಆರೈಕೆಯೊಂದಿಗೆ 24 ಗಂಟೆಯೂ ವೈದ್ಯಕೀಯ ಸೌಲಭ್ಯ, ಬಿಸಿ ನೀರು, ತಣ್ಣೀರು, ಫಿಲ್ಟರ್ ಮಾಡಿದ ಕುಡಿಯುವ ನೀರಿನ ಸೌಲಭ್ಯ, ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ನಿಯಮಿತ ಅಧ್ಯಯನಕ್ಕಾಗಿ ಪ್ರತ್ಯೇಕ ಅಧ್ಯಯನ ಕೊಠಡಿ, ದೈನಂದಿನ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾ ಚಟುವಟಿಕೆಗಳು, ಸಾಂದರ್ಭಿಕ ಮನರಂಜನೆ, ಲಾಂಡ್ರಿ ಸೌಲಭ್ಯ, 24 ಗಂಟೆಯೂ CCTV ಕಣ್ಗಾವಲು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವ ಮಕ್ಕಳನ್ನ ಗಮನದಲ್ಲಿಟ್ಟುಕೊಂಡು ಆ ಊರಿನ ಸಾಂಪ್ರದಾಯಿಕ ಶೈಲಿಯ ಆಹಾರ ವ್ಯವಸ್ಥೆ ಕೂಡ ಇಲ್ಲಿದೆ. VSS ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ವಿದ್ಯೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಷ್ಟೇ ಇಂಪಾರ್ಟೆನ್ಸನ್ನು ಆಹಾರ ಮತ್ತು ಆರೋಗ್ಯಕ್ಕೆ ಕೊಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗ ಹಾಗೂ ಉತ್ತರ ಕರ್ನಾಟಕ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿ ಅವರ ಊಟದ ಶೈಲಿಗೆ ತಕ್ಕಂತೆ ರಾಗಿ ಮುದ್ದೆ ಅಥವಾ ಜೋಳದ ರೊಟ್ಟಿ ಅದರ ವ್ಯವಸ್ಥೆ ಇರ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ 24 ಗಂಟೆಗಳ ಮೆಡಿಕಲ್ ಕೇರ್ ವ್ಯವಸ್ಥೆ ಇರ್ತದೆ. ಒಟ್ಟಿನಲ್ಲಿ SSLC PUC ಫಲಿತಾಂಶದಲ್ಲಿ ಕರ್ನಾಟಕದಲ್ಲೇ ಅಗ್ರಸ್ಥಾನದಲ್ಲಿರುವಂಥ ಉಡುಪಿಯಲ್ಲಿ ನಿಮ್ಮ ಮಗುವಿಗೂ ಕೂಡ ಶಿಕ್ಷಣವನ್ನು ಕೊಡಿಸಬೇಕು ಅನ್ನುವಂಥ ಕನಸು ಕಟ್ಟಿಕೊಂಡಿದ್ರೆ VSS ವಸತಿಯುತ CBSE ಸ್ಕೂಲ್ ಒಂದು ಉತ್ತಮ ಆಯ್ಕೆ.